ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಭಕ್ತರೇ, ಈ ವರ್ಷದ ರಾಮನವಮಿ ಕೇವಲ ಹಬ್ಬವಲ್ಲ, ಇದು ಆಕಾಶದಲ್ಲಿ ನಡೆಯಲಿರುವ ಒಂದು ಮಹಾನ್ ಪವಾಡ. ಸುಮಾರು ದಶಕಗಳ ನಂತರ ರಾಮನವಮಿಯಂದು ನವಪಂಚಮ ಯೋಗ, ತ್ರಿಗ್ರಹಿ ಯೋಗ ಮತ್ತು ಗಜಕೇಸರಿ ರಾಜಯೋಗಗಳಂತಹ ಅಪರೂಪದ ಶುಭ ಸಂಯೋಗಗಳು ಒಟ್ಟಾಗಿ ಸಂಭವಿಸುತ್ತಿವೆ. ಈ ಅದ್ಭುತ ಗ್ರಹಗಳ ಬದಲಾವಣೆಯಿಂದಾಗಿ ಪ್ರಭು ಶ್ರೀರಾಮನ ವಿಶೇಷ ಆಶೀರ್ವಾದ ಯಾವ ರಾಶಿಯವರ ಮೇಲೆ ಬೀಳಲಿದೆ? ನಿಮ್ಮ ಅದೃಷ್ಟ ಬದಲಾಗಲಿದೆಯೇ? ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನು ಈ ವಿಶೇಷ ವಿಡಿಯೋದಲ್ಲಿ ನಾವು ವಿಸ್ತಾರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ದೃಕ್ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ನಾವು ರಾಮನವಮಿಯನ್ನು ಆಚರಿಸುತ್ತೇವೆ. ಈ ದಿನದ ವಿಶೇಷತೆ ಎಂದರೆ, ಇದೇ ದಿನ ಸಂಪತ್ತಿನ ಕಾರಕನಾದ ಶುಕ್ರನು ಮೇಷರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ. ಇದು ಆರ್ಥಿಕ ಬದಲಾವಣೆಯ ದಾರಿಯನ್ನು ಸುಗಮಗೊಳಿಸಿದೆ. 1. ಮಿಥುನ ರಾಶಿಯಲ್ಲಿ ಗಜಕೇಸರಿ ಯೋಗದ ಪ್ರಭಾವ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಜ ಎಂದರೆ ಆನೆ, ಕೇಸರಿ ಎಂದರೆ ಸಿಂಹ. ಈ ಬಾರಿ ಮಿಥುನ ರಾಶಿಯಲ್ಲಿ ಬುದ್ಧಿವಂತಿಕೆಯ ಕಾರಕ ಗುರು ಮತ್ತು ಮನಸ್ಸಿನ ಕಾರಕ ಚಂದ್ರ ಒಂದಾಗುತ್ತಿದ್ದಾರೆ. ಪರಿಣಾಮ: ಈ ಯೋಗವು ವ್ಯಕ್ತಿಗೆ ಆನೆಯಂತಹ ಸ್ಥಿರತೆ ಮತ್ತು ಸಿಂಹದಂತಹ ಧೈರ್ಯವನ್ನು ನೀಡುತ್ತದೆ. ಯಾರು ದೀರ್ಘಕಾಲದಿಂದ ಮಾನಸಿಕ ಗೊಂದಲದಲ್ಲಿದ್ದಾರೋ ಅವರಿಗೆ ಈ ದಿನ ರಾಮಬಾಣದಂತೆ ಕೆಲಸ ಮಾಡಲಿದೆ. ಸಮಾಜದಲ್ಲಿ ಗೌರವ, ಕೀರ್ತಿ ಮತ್ತು ಅಧಿಕಾರ ಪ್ರಾಪ್ತಿಗೆ ಇದು ನಾಂದಿ ಹಾಡಲಿದೆ. ವಿಶೇಷವಾಗಿ ಸಂವಹನ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿರುವವರಿಗೆ ಇದು ಸುವರ್ಣ ಅವಕಾಶ. 2. ನವಪಂಚಮ ರಾಜಯೋಗ, ಅದೃಷ್ಟದ ಬಾಗಿಲು. ಪ್ರಸ್ತುತ ಮಿಥುನ ರಾಶಿಯಲ್ಲಿರುವ ಗುರುವು ತನ್ನ 9ನೇ ದೃಷ್ಟಿಯನ್ನು ಕುಂಭರಾಶಿಯ ಮೇಲೆ ಬೀರುತ್ತಿದ್ದಾನೆ. ಕುಂಭರಾಶಿಯಲ್ಲಿ ಈಗಾಗಲೇ ಮಂಗಳ, ಬುಧ ಮತ್ತು ರಾಹು ನೆಲೆಸಿದ್ದಾರೆ. ಗುರು ಮತ್ತು ಮಂಗಳನ ನಡುವಿನ ಈ 5-9ರ ಸಂಬಂಧವನ್ನು ನವಪಂಚಮ ಯೋಗ ಎನ್ನಲಾಗುತ್ತದೆ. ಇದು ಅತ್ಯಂತ ಪವಿತ್ರವಾದ ಯೋಗ. ಪರಿಣಾಮ: ಈ ಯೋಗದಿಂದಾಗಿ ಸ್ಥಗಿತಗೊಂಡಿದ್ದ ಸರ್ಕಾರಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಕುಂಭರಾಶಿಯಲ್ಲಿರುವ ಮಂಗಳನಿಗೆ ಗುರುವಿನ ದೃಷ್ಟಿ ಬೀಳುವುದರಿಂದ ಕೋಪವು ಶಕ್ತಿಯಾಗಿ ಬದಲಾಗುತ್ತದೆ. ತಾಂತ್ರಿಕ ಕ್ಷೇತ್ರ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿರುವವರಿಗೆ ಇದು ಅಭೂತಪೂರ್ವ ಯಶಸ್ಸನ್ನು ತಂದುಕೊಡಲಿದೆ. 3. ಕುಂಭ ಮತ್ತು ಮೀನದಲ್ಲಿ ತ್ರಿಗ್ರಹ ಯೋಗ. ಈ ರಾಮನವಮಿಯಂದು ಒಂದು ರಾಶಿಯಲ್ಲ, ಬದಲಾಗಿ 2 ರಾಶಿಗಳಲ್ಲಿ ಗ್ರಹಗಳ ಗುಂಪು ನಿರ್ಮಾಣವಾಗುತ್ತಿದೆ. ಕುಂಭರಾಶಿಯಲ್ಲಿ ಮಂಗಳ, ಬುಧ ಮತ್ತು ರಾಹುವಿನ ಸಂಯೋಜನೆ. ಇದು ಬುದ್ಧಿವಂತಿಕೆ ಮತ್ತು ಸಾಹಸದ ಮಿಶ್ರಣ. ಮೀನರಾಶಿಯಲ್ಲಿ ಸೂರ್ಯ, ಶುಕ್ರ ಮತ್ತು ಶನಿಯ ಪ್ರಭಾವ. ಅಂದರೆ ಶನಿಯು ಕುಂಭದಲ್ಲಿದ್ದರೂ ಮೀನದ ಮೇಲೆ ಪ್ರಭಾವ ಬೀರುತ್ತಾನೆ. ಪರಿಣಾಮ: ಈ ತ್ರಿಗ್ರಹ ಯೋಗವು ಆಧ್ಯಾತ್ಮಿಕ ಜಾಗೃತಿಯನ್ನು ಉಂಟುಮಾಡುತ್ತದೆ. ಹಳೆಯ ಸಂಪ್ರದಾಯಗಳು ಮತ್ತು ಆಧುನಿಕ ಆಲೋಚನೆಗಳ ನಡುವೆ ಸಮತೋಲನ ತರಲು ಇದು ಸಹಾಯ ಮಾಡುತ್ತದೆ. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆಗಳನ್ನು ಅನ್ವೇಷಿಸಲು ಇದು ಸೂಕ್ತ ಸಮಯ. 4. ಸರ್ವಾರ್ಥ ಸಿದ್ಧಿ ಮತ್ತು ರವಿ ಯೋಗದ ಶಕ್ತಿ. ಈ ಎಲ್ಲ ರಾಜಯೋಗಗಳ ಜೊತೆಗೆ ಮಾರ್ಚ್ 26ರಂದು ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ರವಿ ಯೋಗ ಕೂಡ ಅಸ್ತಿತ್ವದಲ್ಲಿದೆ. ಪರಿಣಾಮ: ಹೆಸರೇ ಸೂಚಿಸುವಂತೆ ಸರ್ವ ಅರ್ಥ ಸಿದ್ಧಿ ಎಂದರೆ ನೀವು ಕೈಗೆತ್ತಿಕೊಳ್ಳುವ ಎಲ್ಲ ಶುಭ ಕಾರ್ಯಗಳು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳುತ್ತವೆ. ಈ ದಿನ ಹೊಸ ಉದ್ಯೋಗಕ್ಕೆ ಸೇರಲು, ಹೊಸ ವ್ಯವಹಾರ ಆರಂಭಿಸಲು ಅಥವಾ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲು ನಕ್ಷತ್ರಗಳ ಬೆಂಬಲ ಪೂರ್ಣ ಪ್ರಮಾಣದಲ್ಲಿದೆ. 1. ಮೇಷರಾಶಿ, ಅದೃಷ್ಟದ ಕಾಲ. ದೀರ್ಘಕಾಲದ ಸಂಕಷ್ಟಗಳಿಗೆ ಮುಕ್ತಿ. ಮೇಷರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ ಅಥವಾ ಅಡೆತಡೆಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ. ಜನ್ಮರಾಶಿಯಲ್ಲಿ ಶುಕ್ರನ ಪ್ರವೇಶ ಮತ್ತು ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಹಾದಿಯಲ್ಲಿ ಇದ್ದ ಮುಳ್ಳುಗಳು ಈಗ ಹೂವಾಗಲಿವೆ. ಯಾವುದೇ ಕೆಲಸ ಅರ್ಧಕ್ಕೆ ನಿಂತಿದ್ದರೆ ಈ ರಾಮನವಮಿಯ ನಂತರ ಅವು ವೇಗವಾಗಿ ಪೂರ್ಣಗೊಳ್ಳಲಿವೆ. ಕೌಟುಂಬಿಕ ಸಾಮರಸ್ಯ ಮತ್ತು ಸುಖ ಶಾಂತಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ನಡೆಯುತ್ತಿದ್ದ ಮನಸ್ತಾಪಗಳು ಈಗ ದೂರವಾಗುತ್ತವೆ. ನೆಮ್ಮದಿಯ ವಾತಾವರಣ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು.
ಮಕ್ಕಳಿಂದ ಶುಭ ಸುದ್ದಿ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಥವಾ ವೃತ್ತಿ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುವ ಸಾಧ್ಯತೆ ಇದೆ. ಒಂದು ವೇಳೆ ನೀವು ದಂಪತಿಗಳಾಗಿದ್ದು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದರೆ ಶ್ರೀರಾಮನ ಕೃಪೆಯಿಂದ ಈ ಅವಧಿಯಲ್ಲಿ ಶುಭ ಸಮಾಚಾರ ಕೇಳುವಿರಿ. ವೃತ್ತಿ ಜೀವನ ಮತ್ತು ಬಡ್ತಿಯ ಯೋಗ. ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸುವ ಕಾಲ ಬಂದಿದೆ. ಅಧಿಕಾರಿಗಳ ಬೆಂಬಲ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಮೆಚ್ಚಲಿದ್ದಾರೆ. ಇದು ಕೇವಲ ಪ್ರಶಂಸೆಗೆ ಸೀಮಿತವಾಗದೆ ಬಡ್ತಿ ಅಥವಾ ಸಂಬಳದ ಹೆಚ್ಚಳಕ್ಕೆ ಕಾರಣವಾಗಬಹುದು. ಹೊಸ ಜವಾಬ್ದಾರಿ. ನಿಮ್ಮನ್ನು ನಂಬಿ ಸಂಸ್ಥೆಯು ದೊಡ್ಡ ಜವಾಬ್ದಾರಿಗಳನ್ನು ವಹಿಸಬಹುದು. ಇದು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ತಿರುವು ನೀಡಲಿದೆ. ಆರ್ಥಿಕ ಸುಧಾರಣೆ ಮತ್ತು ಸಾಲದ ಬಾಧೆಯಿಂದ ಮುಕ್ತಿ. ಮೇಷರಾಶಿಯವರಿಗೆ ಆರ್ಥಿಕವಾಗಿ ಈ ಸಮಯ ಅತ್ಯಂತ ಬಲವಾಗಿದೆ. ಸಾಲದ ಸುಳಿ. ಹಳೆಯ ಸಾಲಗಳ ಸುಳಿಯಲ್ಲಿ ಸಿಲುಕಿದ್ದವರಿಗೆ ಮರುಪಾವತಿ ಮಾಡಲು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಹೂಡಿಕೆ ಲಾಭ. ಈ ಹಿಂದೆ ನೀವು ಮಾಡಿದ ಹೂಡಿಕೆಗಳಿಂದ ಈಗ ನಿರೀಕ್ಷಿತ ಲಾಭ ಕೈ ಸೇರಲಿದೆ. ಶ್ರೀರಾಮನ ಕೃಪೆಯಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಮೇಷರಾಶಿಯವರಿಗೆ ವಿಶೇಷ ಟಿಪ್ಸ್. ಪೂಜೆ. ರಾಮನವಮಿಯಂದು ಮೇಷರಾಶಿಯವರು ಶ್ರೀರಾಮನಿಗೆ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಿ. ದಾನ. ಬಡವರಿಗೆ ಬೆಲ್ಲ ಅಥವಾ ಗೋಧಿಯನ್ನು ದಾನ ಮಾಡುವುದರಿಂದ ಮಂಗಳ ಗ್ರಹದ ದೋಷಗಳು ನಿವಾರಣೆಯಾಗಿ ಶುಭ ಫಲಗಳು ದುಪ್ಪಟ್ಟಾಗಲಿವೆ. ಮೇಷರಾಶಿಯವರೇ, ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಶಕ್ತಿ. ಈ ಬದಲಾವಣೆಯನ್ನು ಪೂರ್ಣವಾಗಿ ಬಳಸಿಕೊಳ್ಳಿ. 2. ಕುಂಭರಾಶಿ. ಭಾಗ್ಯೋದಯದ ಕಾಲ. ಜೀವನದಲ್ಲಿ ಹೊಸ ಬೆಳಕು ಮತ್ತು ಚೈತನ್ಯ. ಕುಂಭರಾಶಿಯವರಿಗೆ ಈ ಬಾರಿಯ ರಾಮನವಮಿ ಕೇವಲ ಒಂದು ಹಬ್ಬವಲ್ಲ, ಇದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ. ಆತ್ಮವಿಶ್ವಾಸದ ಹೆಚ್ಚಳ. ಕಳೆದ ಕೆಲವು ಸಮಯದಿಂದ ಎದುರಿಸುತ್ತಿದ್ದ ಅನಿಶ್ಚಿತತೆ ಮತ್ತು ಗೊಂದಲಗಳು ಈಗ ದೂರವಾಗುತ್ತವೆ. ಸಕಾರಾತ್ಮಕ ಶಕ್ತಿ. ನಿಮ್ಮ ಆಲೋಚನಾ ಲಹರಿಯಲ್ಲಿ ಬದಲಾವಣೆ ಕಂಡುಬರಲಿದ್ದು, ಸೋಲಿನ ಹಾದಿಯಲ್ಲಿದ್ದ ಕೆಲಸಗಳು ಈಗ ಗೆಲುವಿನತ್ತ ಸಾಗಲಿವೆ. ಶ್ರೀರಾಮನ ಕೃಪೆಯಿಂದ ಮನಸ್ಸಿಗೆ ಹೊಸ ಉತ್ಸಾಹ ತುಂಬಲಿದೆ. ಪುಣ್ಯಕ್ಷೇತ್ರಗಳ ದರ್ಶನ ಮತ್ತು ಆಧ್ಯಾತ್ಮಿಕ ಯೋಗ. ನಿಮಗೆ ಈ ಅವಧಿಯಲ್ಲಿ ಧಾರ್ಮಿಕ ಕಾರ್ಯಗಳ ಮೇಲೆ ಆಸಕ್ತಿ ಹೆಚ್ಚಾಗಲಿದೆ. ತೀರ್ಥಯಾತ್ರೆ. ದೀರ್ಘಕಾಲದಿಂದ ಪ್ಲಾನ್ ಮಾಡುತ್ತಿದ್ದ ಕಾಶಿ, ಅಯೋಧ್ಯೆ ಅಥವಾ ಯಾವುದಾದರೂ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ದರ್ಶನ ಭಾಗ್ಯ ಸಿಗಲಿದೆ. ದೈವಬಲ. ಈ ಪ್ರಯಾಣವು ಕೇವಲ ಪ್ರವಾಸವಾಗಿರದೆ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ದೈವಬಲವನ್ನು ತಂದುಕೊಡಲಿದೆ. ಪುಣ್ಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದರಿಂದ ನಿಮ್ಮ ಹಳೆಯ ಪಾಪಕರ್ಮಗಳ ಪ್ರಭಾವ ಕಡಿಮೆಯಾಗಲಿದೆ. ವಿವಾಹ ಯೋಗ ಮತ್ತು ಮದುವೆ ಪ್ರಸ್ತಾಪಗಳು. ಮದುವೆಯಾಗಲು ಪ್ರಯತ್ನಿಸುತ್ತಿರುವ ಕುಂಭರಾಶಿಯವರಿಗೆ ಇದು ಸುವರ್ಣ ಕಾಲ. ಸಫಲತೆ. ಮದುವೆಗಾಗಿ ಬರುತ್ತಿರುವ ಪ್ರಸ್ತಾಪಗಳು ಈಗ ಸಕಾರಾತ್ಮಕವಾಗಿ ಮುಕ್ತಾಯಗೊಳ್ಳಲಿವೆ. ಯೋಗ್ಯ ವರ ಅಥವಾ ವಧುವಿನ ಅನ್ವೇಷಣೆಯಲ್ಲಿದ್ದವರಿಗೆ ಮನಸ್ಸಿಗೆ ಒಪ್ಪುವ ಸಂಗಾತಿ ಸಿಗುವ ಬಲವಾದ ಸಾಧ್ಯತೆ ಇದೆ. ಪ್ರೀತಿ ಮತ್ತು ವಿಶ್ವಾಸ. ಪ್ರೇಮ ವಿವಾಹಕ್ಕೆ ಬಯಸುವವರಿಗೂ ಮನೆಯವರ ಬೆಂಬಲ ಸಿಗುವ ಕಾಲವಿದು. ನಿಮ್ಮ ಸಂಬಂಧಗಳಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಕೌಟುಂಬಿಕ ಕಲಹಗಳ ಶಮನ ಮತ್ತು ಪ್ರೀತಿ. ಮನೆಯಲ್ಲಿ ನೆಮ್ಮದಿ ಇಲ್ಲದವರಿಗೆ ಈ ರಾಮನವಮಿ ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. ಸಂಧಾನ. ಹಳೆಯ ಆಸ್ತಿ ವಿಚಾರ ಅಥವಾ ಸಣ್ಣ ಪುಟ್ಟ ವೈಮನಸ್ಸಿನಿಂದ ದೂರವಾಗಿದ್ದ ಕುಟುಂಬ ಸದಸ್ಯರು ಈಗ ಒಂದಾಗಲಿದ್ದಾರೆ. ಒಗ್ಗಟ್ಟು. ಮನೆಯ ವಾತಾವರಣವು ಪ್ರೀತಿ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಇದ್ದ ತಪ್ಪುಗ್ರಹಿಕೆಗಳು ದೂರವಾಗಿ ಪರಸ್ಪರ ಗೌರವ ಮತ್ತು ಪ್ರೀತಿ ವೃದ್ಧಿಯಾಗುತ್ತದೆ. ಹೊಸ ವಸ್ತು ಅಥವಾ ವಾಹನ ಖರೀದಿ ಯೋಗ. ಆರ್ಥಿಕವಾಗಿ ಬಲಿಷ್ಠರಾಗುತ್ತಿರುವ ನಿಮಗೆ ಐಷಾರಾಮಿ ಜೀವನದತ್ತ ಒಲವು ಹೆಚ್ಚಲಿದೆ. ವಾಹನ ಯೋಗ. ದೀರ್ಘಕಾಲದಿಂದ ವಾಹನ ಖರೀದಿಸಬೇಕೆಂಬ ನಿಮ್ಮ ಕನಸು ಈಗ ನನಸಾಗುವ ಸಮಯ ಹತ್ತಿರ ಬಂದಿದೆ. ಅದು ದ್ವಿಚಕ್ರ ಅಥವಾ ಚತುರ್ಚಕ್ರ ವಾಹನವಾಗಿರಲಿ, ನಕ್ಷತ್ರಗಳ ಬಲ ನಿಮಗಿದೆ. ಹೊಸ ವಸ್ತುಗಳು.
ಮನೆಗೆ ಬೇಕಾದ ಬೆಲೆ ಬಾಳುವ ಎಲೆಕ್ಟ್ರಾನಿಕ್ಸ್ ಅಥವಾ ಆಭರಣಗಳನ್ನು ಖರೀದಿಸುವ ಸಾಧ್ಯತೆ ಇದೆ. ಇದು ನಿಮ್ಮ ಮನೆಯ ಸಂಭ್ರಮವನ್ನು ಹೆಚ್ಚಿಸಲಿದೆ. ಕುಂಭರಾಶಿಯವರಿಗೆ ವಿಶೇಷ ಪರಿಹಾರ. ಪೂಜೆ. ಕುಂಭರಾಶಿಯ ಅಧಿಪತಿ ಶನಿಯಾಗಿದ್ದರೂ ಈ ದಿನ ನೀವು ಹನುಮಂತನಿಗೆ ಸಿಂಧೂರ ಅರ್ಪಿಸಿ ಮತ್ತು ಹನುಮಾನ್ ಚಾಲಿಸಾ ಪಠಿಸಿ. ದಾನ. ಬಡವರಿಗೆ ಉದ್ದಿನಬೇಳೆ ಅಥವಾ ಎಣ್ಣೆಯನ್ನು ದಾನ ಮಾಡುವುದರಿಂದ ಕೆಲಸದಲ್ಲಿರುವ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಕುಂಭರಾಶಿಯವರೇ, ಶನಿದೇವನ ಪ್ರಭಾವವಿದ್ದರೂ ರಾಮನ ಕೃಪೆಯಿಂದ ನಿಮಗೆ ಈ ಬಾರಿ ರಕ್ಷಣೆ ಸಿಗಲಿದೆ. 3. ಧನುರಾಶಿ. ಬಂಪರ್ ಲಾಭದ ಕಾಲ. ಆರ್ಥಿಕ ಲಾಭದ ಸುವರ್ಣ ಯುಗ. ಧನುರಾಶಿಯವರೇ, ಈ ರಾಮನವಮಿಯ ನಂತರ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಒಂದು ದೊಡ್ಡ ಮಟ್ಟದ ಏರಿಕೆ ಕಂಡುಬರಲಿದೆ. ಹಣದ ಹರಿವು. ನಿಂತು ಹೋಗಿದ್ದ ಹಣ ಅಥವಾ ಬರಬೇಕಿದ್ದ ಬಾಕಿ ಹಣ ಈಗ ನಿಮ್ಮ ಕೈ ಸೇರಲಿದೆ. ಯೋಜಿತ ಕಾರ್ಯಗಳು. ನೀವು ಹಾಕಿಕೊಂಡಿದ್ದ ಆರ್ಥಿಕ ಯೋಜನೆಗಳು ಈಗ ಫಲ ನೀಡಲಾರಂಭಿಸುತ್ತವೆ. ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವ ಧೈರ್ಯದ ನಿರ್ಧಾರಗಳು ನಿಮಗೆ ದೀರ್ಘಕಾಲದ ಲಾಭವನ್ನು ತಂದುಕೊಡಲಿವೆ. ರಿಯಲ್ ಎಸ್ಟೇಟ್ ಮತ್ತು ಎಲೆಕ್ಟ್ರಾನಿಕ್ಸ್ ವ್ಯವಹಾರ. ವ್ಯಾಪಾರ ಕ್ಷೇತ್ರದಲ್ಲಿ ಇರುವವರಿಗೆ ಈ ಸಮಯವು ಅತ್ಯಂತ ಪ್ರಸಕ್ತವಾಗಿದೆ. ಆಸ್ತಿ ವ್ಯವಹಾರ. ನೀವು ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿದ್ದರೆ ಈ ಅವಧಿಯಲ್ಲಿ ದೊಡ್ಡ ಮಟ್ಟದ ಒಪ್ಪಂದಗಳು ಕುದುರಲಿವೆ. ಹೊಸ ಜಮೀನು ಅಥವಾ ಮನೆ ಖರೀದಿಸುವವರಿಗೆ ಇದು ಲಾಭದಾಯಕ ಸಮಯ. ತಂತ್ರಜ್ಞಾನ ಮತ್ತು ಗ್ಯಾಜೆಟ್ಸ್. ಎಲೆಕ್ಟ್ರಾನಿಕ್ಸ್, ಮೊಬೈಲ್ ಅಥವಾ ಕಂಪ್ಯೂಟರ್ ಸಂಬಂಧಿತ ವ್ಯವಹಾರ ಮಾಡುವವರಿಗೆ ಮಾರಾಟದಲ್ಲಿ ಭಾರಿ ಏರಿಕೆ ಕಂಡುಬರಲಿದೆ. ನಿಮ್ಮ ಹೂಡಿಕೆಗೆ ತಕ್ಕ ಪ್ರತಿಫಲ ದೊರೆಯಲಿದೆ. ವಿದೇಶಿ ಮೂಲದಿಂದ ಶುಭ ಸಮಾಚಾರ. ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ತೊಡಗಿರುವವರಿಗೆ ಈ ರಾಮನವಮಿ ವಿಶೇಷ ಉಡುಗೊರೆ ನೀಡಲಿದೆ. ವಿದೇಶ ಪ್ರವಾಸ ಅಥವಾ ಉದ್ಯೋಗ. ನೀವು ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದರೆ ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಅಲ್ಲಿಂದ ಪ್ರಮೋಷನ್ ಅಥವಾ ಹೊಸ ಉದ್ಯೋಗದ ಆಫರ್ ಸಿಗಬಹುದು. ಧನಲಾಭ. ವಿದೇಶಿ ಕರೆನ್ಸಿಯಲ್ಲಿ ಅಥವಾ ರಫ್ತು ಆಮದು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ. ಹಳೆಯ ಗೆಳೆಯರ ಭೇಟಿ ಮತ್ತು ಸಂತಸ. ನಿಮ್ಮ ಜೀವನದಲ್ಲಿ ಕಳೆದು ಹೋದ ಸಂತೋಷ ಮತ್ತೆ ಮರಳಲಿದೆ. ಅನಿರೀಕ್ಷಿತ ಭೇಟಿ. ಬಹಳ ವರ್ಷಗಳಿಂದ ಸಂಪರ್ಕದಲ್ಲಿಲ್ಲದ ಹಳೆಯ ಆತ್ಮೀಯ ಗೆಳೆಯರು ಅನಿರೀಕ್ಷಿತವಾಗಿ ನಿಮ್ಮನ್ನು ಭೇಟಿಯಾಗಬಹುದು. ಈ ಭೇಟಿಯು ಕೇವಲ ನೆನಪುಗಳನ್ನು ಮೆಲುಕು ಹಾಕುವುದಷ್ಟೇ ಅಲ್ಲದೆ ನಿಮ್ಮ ವೃತ್ತಿ ಜೀವನಕ್ಕೂ ಹೊಸ ದಾರಿಯನ್ನು ತೋರಿಸಬಹುದು. ಆಧ್ಯಾತ್ಮಿಕ ತೃಪ್ತಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ನೀವು ಅಪಾರವಾದ ಮಾನಸಿಕ ಶಾಂತಿಯನ್ನು ಅನುಭವಿಸುವಿರಿ. ಧನುರಾಶಿಯವರಿಗೆ ವಿಶೇಷ ಪರಿಹಾರ. ದೈವ ಪ್ರಾರ್ಥನೆ. ಧನುರಾಶಿಯ ಅಧಿಪತಿ ಗುರುವಾಗಿರುವುದರಿಂದ ರಾಮನವಮಿಯಂದು ಶ್ರೀರಾಮನ ಪಟ್ಟಾಭಿಷೇಕದ ಫೋಟೋಗೆ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ. ಮಂತ್ರ ಪಠಣೆ. ಓಂ ರಾಮ್ ರಾಮಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ. ದಾನ. ಹಳದಿ ಬಣ್ಣದ ಧಾನ್ಯಗಳು ಅಥವಾ ಸಿಹಿ ತಿಂಡಿಗಳನ್ನು ಅಗತ್ಯವಿರುವವರಿಗೆ ಹಂಚುವುದರಿಂದ ನಿಮ್ಮ ಅದೃಷ್ಟದ ಬಲ ಹೆಚ್ಚಾಗಲಿದೆ. ನಿಮ್ಮ ಸಕಾರಾತ್ಮಕ ಆಲೋಚನೆಯೇ ನಿಮ್ಮ ಯಶಸ್ಸಿನ ಗುಟ್ಟು. 4. ವೃಷಭ ರಾಶಿ. ಸ್ಥಿರ ಆಸ್ತಿ ಮತ್ತು ಸೌಭಾಗ್ಯದ ಕಾಲ. ಅನಿರೀಕ್ಷಿತ ಧನ ಲಾಭ ಮತ್ತು ಆರ್ಥಿಕ ಸುಭದ್ರತೆ. ವೃಷಭ ರಾಶಿಯವರೇ, ಶುಕ್ರನ ರಾಶಿಯವರಾದ ನಿಮಗೆ ಈ ರಾಮನವಮಿಯು ಆರ್ಥಿಕವಾಗಿ ಒಂದು ದೊಡ್ಡ ತಿರುವು ನೀಡಲಿದೆ. ಹಠಾತ್ ಧನಾಗಮನ. ನಿರೀಕ್ಷಿಸದ ಮೂಲಗಳಿಂದ ಹಣ ನಿಮ್ಮ ಕೈ ಸೇರಲಿದೆ. ಅದು ಹಳೆಯ ಹೂಡಿಕೆಯ ಲಾಭವಿರಬಹುದು ಅಥವಾ ಬರಬೇಕಿದ್ದ ಪಿತ್ರಾರ್ಜಿತ ಆಸ್ತಿಯ ಪಾಲು ಇರಬಹುದು. ಆರ್ಥಿಕ ಸ್ಥಿರತೆ. ಕಳೆದ ಕೆಲವು ತಿಂಗಳುಗಳಿಂದ ಹಣದ ಹರಿವಿನಲ್ಲಿ ಇದ್ದ ಏರಿಳಿತಗಳು ಈಗ ನಿಂತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಇದು ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ಭದ್ರ ಬುನಾದಿ ಹಾಕಲಿದೆ. ಆಸ್ತಿ ಖರೀದಿ ಮತ್ತು ಮಾರಾಟದಲ್ಲಿ ಲಾಭ. ಭೂಮಿ ಮತ್ತು ಕಟ್ಟಡಗಳಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ವೃಷಭ ರಾಶಿಯವರಿಗೆ ಈ ಸಮಯ ಗೋಲ್ಡನ್ ಪೀರಿಯಡ್ ಎನ್ನಬಹುದು. ಲಾಭದಾಯಕ ಒಪ್ಪಂದ. ನೀವು ಮನೆ ಅಥವಾ ನಿವೇಶನವನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ನಿರೀಕ್ಷೆಗಿಂತ ಹೆಚ್ಚಿನ ಬೆಲೆ ಸಿಗುವ ಸಾಧ್ಯತೆ ಇದೆ.
ಹೊಸ ಆಸ್ತಿ, ಸ್ವಂತ ಮನೆ ಖರೀದಿಸುವ ಕನಸು ಹೊಂದಿರುವವರಿಗೆ ನಕ್ಷತ್ರಗಳ ಬಲ ಸಿಗಲಿದೆ. ಲಾಭದಾಯಕವಾದ ಜಾಗ ಅಥವಾ ಮನೆಯನ್ನು ಖರೀದಿಸಲು ಸರಿಯಾದ ವ್ಯಕ್ತಿಗಳು ಅಥವಾ ಏಜೆಂಟರು ನಿಮ್ಮ ಹಾದಿಗೆ ಬರಲಿದ್ದಾರೆ. ಸಮಾಜದಲ್ಲಿ ಪ್ರತಿಷ್ಠೆ ಮತ್ತು ಗೌರವದ ಹೆಚ್ಚಳ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಕಾಂತಿ ಮತ್ತು ಆಕರ್ಷಣೆ ಮೂಡಲಿದೆ. ಸಾಮಾಜಿಕ ಮನ್ನಣೆ. ನಿಮ್ಮ ಮಾತಿಗೆ ಸಮಾಜದಲ್ಲಿ ಬೆಲೆ ಸಿಗಲಿದೆ. ಸಂಘ ಸಂಸ್ಥೆಗಳಲ್ಲಿ ಅಥವಾ ಕಚೇರಿಯಲ್ಲಿ ನಿಮ್ಮನ್ನು ಗೌರವದಿಂದ ಕಾಣುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನಾಯಕತ್ವ. ಜನರ ನಡುವೆ ನಿಮ್ಮ ಇಮೇಜ್ ಸುಧಾರಿಸಲಿದ್ದು, ನಿಮ್ಮ ಸಲಹೆಗಳನ್ನು ಎಲ್ಲರೂ ಒಪ್ಪಿಕೊಳ್ಳಲಿದ್ದಾರೆ. ನಿಮ್ಮಲ್ಲಿರುವ ಪ್ರತಿಭೆ ಅಥವಾ ಕಲೆಗೆ ಸರಿಯಾದ ವೇದಿಕೆ ಸಿಗಲಿದೆ. ಆಧ್ಯಾತ್ಮಿಕ ಚಿಂತನೆ ಮತ್ತು ಮಾನಸಿಕ ನೆಮ್ಮದಿ. ಹಣ ಮತ್ತು ಕೆಲಸದ ನಡುವೆ ಕಳೆದು ಹೋಗಿದ್ದ ನಿಮಗೆ ಈ ರಾಮನವಮಿ ಶಾಂತಿಯನ್ನು ತರಲಿದೆ. ಆಧ್ಯಾತ್ಮಿಕ ಒಲವು. ಧಾರ್ಮಿಕ ಗ್ರಂಥಗಳ ಓದು ಅಥವಾ ದೇವಸ್ಥಾನಗಳ ಭೇಟಿಯಿಂದ ಮನಸ್ಸು ಹಗುರವಾಗಲಿದೆ. ನೆಮ್ಮದಿಯ ಜೀವನ. ಕುಟುಂಬದ ಸದಸ್ಯರೊಂದಿಗೆ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಳ್ಳುವುದು ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಲಿದೆ. ಜೀವನದ ಬಗ್ಗೆ ನಿಮಗೆ ಹೊಸ ದೃಷ್ಟಿಕೋನ ಸಿಗಲಿದೆ. ವೃಷಭ ರಾಶಿಯವರಿಗೆ ವಿಶೇಷ ಪರಿಹಾರ. ಅಭಿಷೇಕ. ರಾಮನವಮಿಯಂದು ಶ್ರೀರಾಮನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಅಥವಾ ಮನೆಯಲ್ಲಿ ರಾಮರಕ್ಷಾ ಸ್ತೋತ್ರವನ್ನು ಪಠಿಸಿ. ಬಿಳಿ ಬಣ್ಣದ ಮಹತ್ವ. ವೃಷಭ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಈ ದಿನ ಬಿಳಿ ಬಣ್ಣದ ಹೂವುಗಳನ್ನು ದೇವರಿಗೆ ಅರ್ಪಿಸಿ. ದಾನ. ಬಡವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಅಕ್ಕಿಯನ್ನು ದಾನ ಮಾಡುವುದರಿಂದ ಆರ್ಥಿಕ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ವೃಷಭ ರಾಶಿಯವರೇ, ತಾಳ್ಮೆಯೇ ನಿಮ್ಮ ಶಕ್ತಿ. ಈಗ ಆ ತಾಳ್ಮೆಗೆ ಪ್ರತಿಫಲ ಸಿಗುವ ಕಾಲ ಬಂದಿದೆ. 5. ಕನ್ಯಾ ರಾಶಿ. ಯಶಸ್ಸು ಮತ್ತು ಆನಂದದ ಕಾಲ. ಶುಭ ಸಮಾರಂಭ ಮತ್ತು ಸಾಮಾಜಿಕ ಗೌರವ. ಕನ್ಯಾ ರಾಶಿಯವರೇ, ಈ ರಾಮನವಮಿಯ ನಂತರ ನಿಮ್ಮ ಮನೆಯಲ್ಲಿ ಅಥವಾ ಹತ್ತಿರದ ಸಂಬಂಧಿಕರ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗಲಿವೆ. ಸಂಭ್ರಮದ ವಾತಾವರಣ. ಮದುವೆ, ನಾಮಕರಣ ಅಥವಾ ಗೃಹ ಪ್ರವೇಶದಂತಹ ಮಂಗಳ ಕಾರ್ಯಗಳಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸುವಿರಿ. ಖ್ಯಾತಿ ಹೆಚ್ಚಳ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಜನರು ನಿಮ್ಮ ಸಲಹೆಗಳನ್ನು ಗೌರವಿಸುತ್ತಾರೆ ಮತ್ತು ಸಾರ್ವಜನಿಕವಾಗಿ ನಿಮಗೆ ಮನ್ನಣೆ ಸಿಗುವ ಸಾಧ್ಯತೆ ಇದೆ. ವೈವಾಹಿಕ ಜೀವನ ಮತ್ತು ಮಧುರ ಬಾಂಧವ್ಯ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯದ ಕಾಲವಿದು. ಸಂಗಾತಿಯ ಬೆಂಬಲ. ಕಳೆದ ಕೆಲವು ಸಮಯದಿಂದ ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈಗ ರಾಮನ ಕೃಪೆಯಿಂದ ದೂರವಾಗುತ್ತವೆ. ನಿಮ್ಮಿಬ್ಬರ ನಡುವೆ ಪರಸ್ಪರ ತಿಳುವಳಿಕೆ ಮತ್ತು ನಂಬಿಕೆ ಹೆಚ್ಚಾಗಲಿದೆ. ಅನಿರೀಕ್ಷಿತ ಉಡುಗೊರೆ. ನಿಮ್ಮ ಸಂಗಾತಿಯಿಂದ ಅಥವಾ ಪ್ರೀತಿಪಾತ್ರರಿಂದ ನೀವು ನಿರೀಕ್ಷಿಸದ ಸುಂದರವಾದ ಉಡುಗೊರೆಯನ್ನು ಪಡೆಯುವಿರಿ. ಇದು ನಿಮ್ಮ ಸಂಬಂಧದಲ್ಲಿ ಹೊಸ ಕಳೆಯನ್ನು ತರಲಿದೆ. ಆರೋಗ್ಯದಲ್ಲಿ ಚೇತರಿಕೆ ಮತ್ತು ಸುಧಾರಣೆ. ಆರೋಗ್ಯದ ದೃಷ್ಟಿಯಿಂದ ಕನ್ಯಾ ರಾಶಿಯವರಿಗೆ ಇದು ಅತ್ಯಂತ ಸಮಾಧಾನಕರ ಸಮಯ. ಹಳೆಯ ಕಾಯಿಲೆಗಳಿಂದ ಮುಕ್ತಿ. ದೀರ್ಘಕಾಲದಿಂದ ಕಾಡುತ್ತಿದ್ದ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡ ಈಗ ನಿವಾರಣೆಯಾಗಲಿದೆ. ದೈಹಿಕ ಚಟುವಟಿಕೆ. ನಿಮ್ಮಲ್ಲಿ ಹೊಸ ಚೈತನ್ಯ ಮೂಡಲಿದ್ದು ನೀವು ಹೆಚ್ಚು ಕ್ರಿಯಾಶೀಲರಾಗಿರುತ್ತೀರಿ. ಯೋಗ ಅಥವಾ ಧ್ಯಾನದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದೆ. ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಶಸ್ಸು. ಓದಿನಲ್ಲಿ ತೊಡಗಿರುವ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಟೈಮ್. ಪರೀಕ್ಷಾ ಯಶಸ್ಸು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ಬಾರಿ ಅದೃಷ್ಟದ ಬೆಂಬಲ ಸಿಗಲಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಉನ್ನತ ಸ್ಥಾನ ಅಥವಾ ಸರ್ಕಾರಿ ಕೆಲಸದ ಅವಕಾಶಗಳು ಒದಗಿ ಬರಲಿವೆ. ಏಕಾಗ್ರತೆ. ಬುದ್ಧಿಕಾರಕನಾದ ಬುಧನ ಬಲದಿಂದಾಗಿ ನಿಮ್ಮ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗಲಿದೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ನನಸಾಗಬಹುದು. ಕನ್ಯಾ ರಾಶಿಯವರಿಗೆ ವಿಶೇಷ ಪರಿಹಾರ. ಪೂಜೆ. ಕನ್ಯಾ ರಾಶಿಯ ಅಧಿಪತಿ ಬುಧನಾಗಿರುವುದರಿಂದ ಈ ದಿನ ಶ್ರೀರಾಮನ ಪೂಜೆಯ ಜೊತೆಗೆ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಬಣ್ಣ.
ಪೂಜೆಯ ಸಮಯದಲ್ಲಿ ಹಸಿರು ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಹಸಿರು ಹೂವುಗಳನ್ನು ಅರ್ಪಿಸುವುದು ಶ್ರೇಯಸ್ಕರ. ದಾನ: ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನಿಗಳನ್ನು ದಾನ ಮಾಡುವುದರಿಂದ ನಿಮ್ಮ ಯಶಸ್ಸಿನ ಹಾದಿ ಸುಗಮವಾಗಲಿದೆ. ಕನ್ಯಾ ರಾಶಿಯವರೇ, ನಿಮ್ಮ ಶಿಸ್ತು ಮತ್ತು ಪರಿಶ್ರಮಕ್ಕೆ ಶ್ರೀರಾಮನು ಈಗ ತಕ್ಕ ಫಲ ನೀಡುತ್ತಿದ್ದಾನೆ. ಶ್ರೀರಾಮನ ಅನುಗ್ರಹಕ್ಕಾಗಿ ವಿಶೇಷ ಪರಿಹಾರಗಳು: ರಾಮಚರಿತ ಮಾನಸ ಪಠಣೆ. ಬಾಲಕಾಂಡದ ಮಹತ್ವ: ಭಕ್ತರೇ, ರಾಮನವಮಿಯ ದಿನದಂದು ಇಡೀ ರಾಮಾಯಣವನ್ನು ಓದಲು ಸಾಧ್ಯವಾಗದಿದ್ದರೂ ತುಳಸಿದಾಸರು ರಚಿಸಿದ ರಾಮಚರಿತ ಮಾನಸದ ಬಾಲಕಾಂಡವನ್ನು ಪಠಿಸುವುದು ಅತ್ಯಂತ ಶ್ರೇಷ್ಠ. ಏಕೆ ಓದಬೇಕು? ಬಾಲಕಾಂಡದಲ್ಲಿ ಶ್ರೀರಾಮನ ಜನ್ಮ ವೃತ್ತಾಂತ ಮತ್ತು ಬಾಲ್ಯದ ಲೀಲೆಗಳಿವೆ. ಇದನ್ನು ಪಠಿಸುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಮತ್ತು ಮನೆಯಲ್ಲಿ ಸದಾ ಮಂಗಳ ಕಾರ್ಯಗಳು ನಡೆಯುವಂತೆ ಪ್ರಭು ಶ್ರೀರಾಮನು ಹರಸುತ್ತಾನೆ. ಕನಿಷ್ಠ ಪಕ್ಷ ಈ ದಿನ ರಾಮ ಜನ್ಮದ ಪ್ರಸಂಗವನ್ನಾದರೂ ಭಕ್ತಿಯಿಂದ ಓದಿ ಅಥವಾ ಕೇಳಿಸಿಕೊಳ್ಳಿ. ತುಳಸಿ ಸಮರ್ಪಣೆ. ವಿಷ್ಣುವಿನ ಪ್ರೀತಿ. ಭಗವಾನ್ ವಿಷ್ಣುವಿನ ಅವತಾರವಾದ ಶ್ರೀರಾಮನಿಗೆ ತುಳಸಿ ಎಂದರೆ ಪಂಚಪ್ರಾಣ. ರಾಮನವಮಿಯಂದು ರಾಮನ ಪಟ್ಟಾಭಿಷೇಕದ ಫೋಟೋ ಅಥವಾ ವಿಗ್ರಹಕ್ಕೆ 108 ತುಳಸಿ ದಳಗಳ ಹಾರವನ್ನು ಅರ್ಪಿಸಿ. ಪ್ರಭಾವ: ಪ್ರತಿ ತುಳಸಿ ದಳವನ್ನು ಅರ್ಪಿಸುವಾಗ ಓಂ ರಾಮಾಯ ನಮಃ ಎಂದು ಜಪಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಮನೆಯಲ್ಲಿ ಮಹಾಲಕ್ಷ್ಮಿಯ ವಾಸವಿರುತ್ತದೆ. ತುಳಸಿ ಅರ್ಪಿಸಿದ ಮನೆಯಲ್ಲಿ ಎಂದಿಗೂ ಅನ್ನ ಆಹಾರಕ್ಕೆ ಕೊರತೆಯಾಗುವುದಿಲ್ಲ ಎಂಬ ನಂಬಿಕೆಯಿದೆ. ಹನುಮಾನ್ ಚಾಲೀಸ. ಶನಿ ದೋಷಕ್ಕೆ ಮದ್ದು. ರಾಮ ಪ್ರೇಮ ಸಿಗಬೇಕೆಂದರೆ ಮೊದಲು ಹನುಮಂತನನ್ನು ಒಲಿಸಿಕೊಳ್ಳಬೇಕು. ಈ ದಿನ ಹನುಮಾನ್ ಚಾಲೀಸವನ್ನು ಪಠಿಸುವುದು ಕೇವಲ ಭಕ್ತಿಯಲ್ಲ, ಅದು ಶಕ್ತಿಯೂ ಹೌದು. ವಿಶೇಷ ಲಾಭ: ಯಾರ ಜಾತಕದಲ್ಲಿ ಶನಿ ದೋಷ ಅಥವಾ 7 ಶನಿಯ ಪ್ರಭಾವವಿದೆಯೋ ಅವರು ಈ ದಿನ ಹನುಮಂತನನ್ನು ಸ್ಮರಿಸಿದರೆ ಶನಿದೇವನ ಕಾಟ ಕಡಿಮೆಯಾಗುತ್ತದೆ. ಹನುಮಂತನು ರಾಮ ಭಕ್ತರನ್ನು ಸದಾ ಕಾಯುತ್ತಾನೆ ಎಂಬ ಮಾತಿನಂತೆ ನಿಮ್ಮ ಶತ್ರುಗಳ ಬಾಧೆ ಮತ್ತು ಆರೋಗ್ಯದ ತೊಂದರೆಗಳು ಈ ಪರಿಹಾರದಿಂದ ನಿವಾರಣೆಯಾಗುತ್ತವೆ. ದಾನ ಧರ್ಮ. ಪುಣ್ಯದ ಹಾದಿ. ಶಾಸ್ತ್ರಗಳ ಪ್ರಕಾರ ಹಬ್ಬದ ದಿನ ಮಾಡುವ ದಾನವು 100 ಪಟ್ಟು ಪುಣ್ಯವನ್ನು ತರುತ್ತದೆ. ಏನು ದಾನ ಮಾಡಬೇಕು? ರಾಮನವಮಿಯ ಮಧ್ಯಾಹ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಅಂದರೆ ಪಾನಕ ಮಜ್ಜಿಗೆಯೊಂದಿಗೆ ಮಾಡಿ. ಬಟ್ಟೆ ಇಲ್ಲದವರಿಗೆ ವಸ್ತ್ರದಾನ ಮಾಡುವುದು ಕೂಡ ಅತ್ಯಂತ ಶುಭದಾಯಕ ಫಲ. ದಾನ ಮಾಡುವುದರಿಂದ ನಿಮ್ಮ ಹಳೆಯ ಕರ್ಮಗಳ ಪ್ರಭಾವ ಕಡಿಮೆಯಾಗಿ ನಿಮ್ಮ ವಂಶಕ್ಕೆ ಒಳಿತಾಗುತ್ತದೆ. ಶ್ರೀರಾಮನು ಸದಾ ದೀನ ದಲಿತರ ಸೇವೆಯಲ್ಲಿ ಸಂತೋಷ ಪಡುವವನು. ಆದ್ದರಿಂದ ಈ ಪುಣ್ಯ ಕಾರ್ಯವನ್ನು ಮರೆಯಬೇಡಿ. ನೆನಪಿಡಿ ಭಕ್ತರೇ, ಶುದ್ಧ ಮನಸ್ಸಿನಿಂದ ಮಾಡುವ ಒಂದು ಚಿಕ್ಕ ಪ್ರಾರ್ಥನೆಯು ಕೋಟಿ ಜಪಕ್ಕೆ ಸಮಾನ. ವೀಕ್ಷಕರೇ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು 2026ರ ರಾಮನವಮಿಯಂದು ಸಂಭವಿಸಲಿರುವ ಅಪರೂಪದ ರಾಜಯೋಗಗಳು, ಅವುಗಳ ವೈಜ್ಞಾನಿಕ ಮತ್ತು ಜ್ಯೋತಿಷ್ಯ ಹಿನ್ನೆಲೆ ಹಾಗೂ ರಾಶಿಗಳ ಮೇಲೆ ಉಂಟಾಗುವ ಪ್ರಭಾವದ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ದೇವೆ. ಗ್ರಹಗತಿಗಳು ನಮಗೆ ದಾರಿಯನ್ನು ತೋರಿಸುತ್ತವೆ, ಆದರೆ ನಮ್ಮ ಪರಿಶ್ರಮ ಮತ್ತು ಭಕ್ತಿ ಕೂಡ ನಮಗೆ ಯಶಸ್ಸನ್ನು ತಂದುಕೊಡುತ್ತವೆ. ಶ್ರೀರಾಮನು ಆದರ್ಶ ಪುರುಷನಾಗಿ ಹೇಗೆ ಬದುಕಬೇಕೆಂದು ನಮಗೆ ತೋರಿಸಿಕೊಟ್ಟಿದ್ದಾನೆ. ಆ ಹಾದಿಯಲ್ಲಿ ನಡೆಯುವುದು ನಮ್ಮೆಲ್ಲರ ಕರ್ತವ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಇದರಿಂದ ನಿಮಗೆ ಮಾಹಿತಿ ಸಿಕ್ಕಿದೆ ಎಂದು ಅನಿಸಿದರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೂ ಈ ಶುಭ ಸಮಾಚಾರ ತಲುಪಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನು ಹೆಚ್ಚಿನ ಆಧ್ಯಾತ್ಮಿಕ ರಹಸ್ಯಗಳು, ಹಬ್ಬಗಳ ಮಹತ್ವ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.